ಹಾಯ್ ನಮಸ್ತೆ. ಇವತ್ತು ನಾನು ನಿಮಗೆ ಒಂದು ಸ್ಟೋರಿನ ಹೇಳ್ಕೊಡೋಕೆ ಬಂದಿದ್ದೀನಿ. ಈ ಸ್ಟೋರಿ ನಿಮಗೆ ಇಂಪಾರ್ಟೆಂಟ್ ಅನಿಸ್ಬೋದು ಲೈಫಲ್ಲಿ ಒಂದು ಸ್ಟೇಜಲ್ಲಿ ಅಥವಾ ಯಾವಾಗಾದರೂ ಒಂದ್ಸಲ ಹೌದು ಇದು ನಿಜ ಅಂತ ಅನ್ನಿಸ್ಬಹುದು. ಸ್ಟೋರಿ ಏನಪ್ಪ ಅಂದರೆ, ಒಂದು ಕಂಪನಿ ಇರುತ್ತೆ, ಒಂದು ಶೂ ಕಂಪನಿಲಿ ಇಬ್ಬರು ಸೇಲ್ಸ್ ಮ್ಯಾನ್ ಇರ್ತಾರೆ, ಅವರು ಮ್ಯಾನೇಜರ್ ಇರ್ತಾರೆ. ಮ್ಯಾನೇಜರ್ ಫಸ್ಟ್ ಸೇಲ್ಸ್ ಮ್ಯಾನ್ನ ಕರೆದ್ಬಿಟ್ಟು ಕೇಳ್ತಾರೆ, ಹ್ಮ್, ಒಂದು 10-15 ಶೂವನ್ನು ಕೊಟ್ಬಿಟ್ಟು, ಈ ಶೂನ ಮಾರ್ಕೊಂಡು ನೀನು ಬಾ, ಮಾರ್ಕೆಟಿಗೆ ಹೋಗು, ಸೇಲ್ ಮಾಡ್ಕೊಂಡು ಬಾ ಅಂತ. ಫಸ್ಟ್ ಸೇಲ್ಸ್ ಮ್ಯಾನ್ ಏನು ಮಾಡ್ತಾನೆ, ಶೂವನ್ನು ಕಲೆಕ್ಟ್ ಮಾಡಿಕೊಂಡು ಮಾರ್ಕೆಟಿಗೆ ಹೋಗ್ತಾನೆ. ಮಾರ್ಕೆಟಿಗೆ ಹೋಗಿ ಮಾರ್ಕೆಟ್ ಫುಲ್ ನೋಡ್ಕೊಳ್ತಾನೆ. ಆದರೆ ಅಲ್ಲಿರೋ ಜನರಾಗಲಿ ಮಾರ್ಕೆಟ್ ಆಗಲಿ ಶೂ ಇರೋದಿಲ್ಲ, ಯಾರು ಶೂನು ಹಾಕ್ಕೊಳ್ತಿಲ್ಲ. ಅದಕ್ಕೇನು ಮಾಡ್ತಾನೆ, ಅವನು ಸ್ವಲ್ಪ ಹೊತ್ತು ಅದೇ ಯೋಚನೆ ಮಾಡಿಕೊಂಡು ಮಾರ್ಕೆಟ್ ನೋಡಿಕೊಂಡು ವಾಪಸ್ ಬಂದುಬಿಟ್ಟು ಮ್ಯಾನೇಜರ್ಗೆ ಹೇಳ್ತಾನೆ, ಮಾರ್ಕೆಟ್ ನೋಡಿದೆ, ನಾನು ಶಾಪೆಲ್ಲ ನೋಡಿದೆ, ಆದರೆ ಯಾರೂ ಅಲ್ಲಿ ಶೂ ಹಾಕ್ತಿಲ್ಲ, ಅಲ್ಲಿ ಯಾರೂ ಶೂನೇ ಯೂಸ್ ಮಾಡ್ತಿಲ್ಲ, ಅದಕ್ಕೋಸ್ಕರ ನಾನು ವಾಪಸ್ ಬಂದುಬಿಟ್ಟೆ, ನಂಗೆ ಸೇಲ್ ಮಾಡಲಿಕ್ಕಾಗಿಲ್ಲ ಅಂತ. ಆವಾಗ ಮ್ಯಾನೇಜರ್ ಓಕೆ ಓಕೆ ಆಯಿತು ಸರಿ, ನೀನು ಕೂತ್ಕೋ ಅಂತೇಳಿ ಅದೇ ಶೂನ ಸೆಕೆಂಡ್ ಸೇಲ್ಸ್ ಮ್ಯಾನಿಗೆ ಕೊಡ್ತಾನೆ. ಸೆಕೆಂಡ್ ಸೇಲ್ಸ್ ಮ್ಯಾನ್ ಏನು ಮಾಡ್ತಾನೆ, ಮಾರ್ಕೆಟ್ ಹೋಗ್ತಾನೆ, ನೋಡಿಬಿಟ್ಟಾಗ ಯಾರೂ ಶೂ ಹಾಕ್ತಿಲ್ಲ, ಎಲ್ಲೂ ಶೂ ಇಲ್ಲ. ಅವನೇನು ಮಾಡ್ತಾನೆ, ಆ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಎಲ್ರಿಗೂ ಶೂ ಬಗ್ಗೆ ಈ ಥರ ಇದೆ, ಅದರ ಇಂಪಾರ್ಟೆನ್ಸ್ ಈ ಥರ ಇದೆ, ಬೆನಿಫಿಟ್ಸು ಹಾಗೆ ಹೀಗೆ ಅಂತ ಜನರಿಗೆ ಹೇಳಿ ತಿಳಿಸಿ ಫುಲ್ ಶೂನ ಅರ್ಧ ದಿನದಲ್ಲೇ ಖಾಲಿ ಮಾಡಿಕೊಂಡು ಖುಷಿಯಾಗಿ ವಾಪಸ್ ಬರ್ತಾನೆ. ಈ ಸ್ಟೋರಿಲಿ ಏನಪ್ಪ ಅಂದರೆ, ಫಸ್ಟ್ ಸೇಲ್ಸ್ ಮ್ಯಾನ್ ಏನು ಮಾಡ್ದ, ಎಕ್ಸ್ಕ್ಯೂಸನ್ನು ಕಂಡು ಹುಡುಕ್ದ. ಅವ ಸೇಲ್ ಮಾಡಲಿಲ್ಲ, ಅವ ಯೋಚನೆ ಮಾಡಿಲ್ಲ ಈ ಥರ ಒಂದು ದಾರಿ ಇದೆ ಅಂತ ಹುಡ್ಕೊಂಡಿಲ್ಲ, ಎಕ್ಸ್ಕ್ಯೂಸನ್ನು ಹುಡ್ಕೊಂಡ್ಬಿಟ್ಟು ಬಂದುಬಿಟ್ಟ. ಅದಕ್ಕೆ ಅವನು ಸೋತೋದ. ಸೆಕೆಂಡ್ ಸೇಲ್ಸ್ ಮ್ಯಾನ್ ಏನು ಮಾಡ್ದ, ಏನೂ ಇಲ್ಲ, ನಮಗೆ ಎಕ್ಸ್ಪ್ಲೈನ್ ಮಾಡಬಹುದು, ಆಪರ್ಚುನಿಟಿ ನಮ್ಮ ಕೈಯಲ್ಲಿದೆ ಅಂತ ಶೂನ ಯೂಸ್ ಮಾಡಿಕೊಂಡು ಎಲ್ರಿಗೂ ಅದನ್ನು ಮಾರಿಬಿಟ್ಟು ಪ್ರಾಫಿಟನ್ನು ತಂದುಕೊಟ್ಟ. ಅವ ಏನು ಮಾಡ್ದ, ಆ ಆಪರ್ಚುನಿಟಿನ, ಯಾರೂ ಹಾಕ್ತಿಲ್ಲ ಅನ್ನೋ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಮಾರಿಬಿಟ್ಟು ಸಕ್ಸಸ್ ಆಗಿ ಖುಷಿಯಾಗಿ ಬಂದುಬಿಟ್ಟ. ಇದರಲ್ಲಿ ಏನಪ್ಪ ತಿಳಿದಂದರೆ, ಜೀವನದಲ್ಲಿ ನಾವು ಯಾವತ್ತೂ ಎಕ್ಸ್ಕ್ಯೂಸನ್ನು ನೋಡ್ಕೊಂಡು ಇರಬಾರ್ದು, ಯಾವತ್ತೂ ಆಪರ್ಚುನಿಟಿ ಕಡೆಗೆ ನಾವು ನಡಿಬೇಕು. ಈಗ ಎಕ್ಸ್ಕ್ಯೂಸ್ ನೋಡ್ಕೊಂಡಿರೋರ ಜೊತೆ ಇದ್ರೂ ನಾವು ಕೂಡ ಡಲ್ ಆಗಿ ಹೋಗ್ತೀವಿ, ಹಿಂದೆನೇ ಉಳ್ಕೊಂಡು ಹೋಗ್ತೀವಿ. ಅದಕ್ಕೋಸ್ಕರ ನಾವು ನಮ್ಮ ಲೈಫಲ್ಲಿ ಒಬ್ಬ ಫ್ರೆಂಡ್ಸನ್ನಾಗಲಿ ಕಂಡು ಹಿಡಿಬೇಕೆಂದರೆ ಒಳ್ಳೆ ರೀತಿಯಲ್ಲಿರೋ ಫ್ರೆಂಡ್ಸನ್ನು, ನಮ್ಮ ಲೈಫಿಗೆ ಸಪೋರ್ಟ್ ಆಗುವಂಥವ್ರನ್ನ, ನಮಗೆ ಒಳ್ಳೇದು ಹೇಳ್ಕೊಡೋರನ್ನು ನಾವು ಹುಡ್ಕೋಬೇಕು. ಅದೇ ಥರ ಒಂದೊಂದು ಆಪರ್ಚುನಿಟಿನ ಕೂಡ ನಾವು ಇದೇ ಥರ ಒಳ್ಳೆ ರೀತಿಯಲ್ಲಿ ಒಳ್ಳೆ ಯೋಚನೆ ಮಾಡಿಕೊಂಡು ಯೂಸ್ ಮಾಡಿಕೊಂಡ್ರೆ ಲೈಫ್ ಸಕ್ಸಸ್ಫುಲ್ ಆಗುತ್ತೆ. ಇಷ್ಟೇ ಸ್ಟೋರಿ. ಥ್ಯಾಂಕ್ ಯು.